ನಮ್ಮ ಪಕ್ಷದ ವರಿಷ್ಠರು ಬಂದು ಅವ್ರು ತೀರ್ಮಾನ ಮಾಡ್ತಾರೆ. ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಯಾವಾಗಲೂ ಯಾವುದು ಒಂದನೇ ಎಲೆಕ್ಷನ್ ಈಗಿಲ್ಲ. ಇನ್ನು ಒನ್ ನೇಷನ್ ಒನ್ ಎಲೆಕ್ಷನ್ 2026 ಇಷ್ಟು ಮೇಲೆ ಡಿಲಿಮಿಟೇಷನ್ ಎಲ್ಲ ಆಗಿ ಏನೇನಾಗಬೇಕು ನೋಡಿ ಆಮೇಲೆ ಆಗಿದೆ. ಮೊಬೈಲ್ಗೆ ತೊಂದರೆ ಇಲ್ಲ ಬಿಡಿ. ಅರ್ಥ ಆಯ್ತು. ಚೇರ್ ಬಿಟ್ಕೊಡಕ್ಕೆ ರೆಡಿ ಇರಲ್ಲ ನೀವು ಪಕ್ಕದಲ್ಲಿರೋದು ಅಂಥವ್ರು ನಾವು ಎಲ್ಲಿ ಟಿಕೆಟ್ ಬಿಟ್ಕೊಟ್ಟು ಅವ್ರು ನಮ್ಗೆ 25 ಕಡೆ ಬಿಟ್ಕೊಟ್ಟಿದ್ದಾರೆ, ನಾವು 3 ಕಡೆ ಬಿಟ್ಕೊಟ್ಟಿದ್ದೀರಿ. ದೇಶಕ್ಕೋಸ್ಕರ ಪ್ರಾಣ ಕೊಡೋಕ್ಕೆ ನಾವು ರೆಡಿ. ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು, ನಮಗೆಲ್ಲ ಒಳ್ಳೇದಾಗಬೇಕು, ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು. ಆ ನಿಟ್ಟಿನಲ್ಲಿ ಇವತ್ತೇನು ಕುಮಾರಣ್ಣವ್ರಿಗೆ ಸಪೋರ್ಟ್ ಮಾಡಿ ನಾನು ಅವ್ರ ಮನೆ ಹತ್ರ ಹೋಗಿ ಅಕ್ಸಲಿ ಹೋಗಿ ಕಾವಲು ಕಾದು ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಯಾವ ರೀತಿ ಕಾಂಗ್ರೆಸ್ ಅವರು ಅವ್ರಿಗೆ ಹಿಂಸೆ ಕೊಟ್ಟರು, ಚಿತ್ರಹಿಂಸೆ ಕೊಟ್ಟರು, ಇದನ್ನೆಲ್ಲ ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣವರು ಎಲ್ಲರೂ ಒಟ್ಟಿಗೆ ಸೇರಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ನಾವು ಇರ್ತೀರಿ ಅಂತೇಳಿ ಒಪ್ಕೊಂಡಿರೋದ್ರಿಂದ ನಾವು ನಿರಂತರವಾಗಿ ಜೊತೆಯಲ್ಲಿರ್ತೀರಿ. ಯಾವತ್ತರೆಗೂ ಹೈಕಮಾಂಡು ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ನೋಡ್ರಿ ಈ ತೋಡ ಗ್ಯಾಂಗು ಇನ್ನೊಂದು ಮತ್ತೊಂದು ಜೋಡ ಗ್ಯಾಂಗ್ ಅದೆಲ್ಲ ಮಾಡ್ತಾ ಇದ್ದಾರಲ್ಲ, ಅವರು ಈ IND ಇಂಡಿ ಅಂತೇಳ್ಬಿಟ್ಟು ಹೇಳಿ ಒಂದು ಟೀಮ್ ಮಾಡ್ತಾರೆ. ಅದರಲ್ಲಿ ನಿತೀಶ್ ಕುಮಾರ್ ಕಿತ್ತೋದ್ರು, ಇನ್ನೂ ಒಂದಷ್ಟು ಜನ ಕಿತ್ತೋದ್ರು. ಅದಾದಮೇಲೆ ಈ ಕಾಂಗ್ರೆಸ್ ಅವ್ರು ಕೇಳಿದರೆ ನಾವು ಎಷ್ಟು ಸೀಟ್ ಕೊಡ್ತೀರ ಅಷ್ಟೇ ತಗೊಬೇಕು, ಎಕ್ಸ್ಟ್ರಾ ಕೇಳಿದರೆ ನೀವು ಸಾಹಸ ಬೇಡ ಅಂತ ಲೆಕ್ಕ ಹೇಳಿದ್ರು. ನಮ್ಮಲ್ಲಿ ದೇವೇಗೌಡರು ಸಾಹೇಬರು ಕೇಳಿರೋದು 3 ಆ 3 ಕೊಟ್ಟಿದ್ರಿ. ಇನ್ನು 25 ಕಡೆನೂ ಎಲ್ಲ ಕಡೆ ದೇವೇಗೌಡರು ಕುಮಾರಣ್ಣವರೆಲ್ಲ ಬಂದು ಪ್ರಚಾರ ಮಾಡ್ತಾಯಿದ್ದಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಗೆ ಯಾವುದೇ ರೀತಿಯಾದ ಭಿನ್ನಾಭಿಪ್ರಾಯ ಇಲ್ಲ, ಯಾವುದೇ ರೀತಿಯಾದ ಗುಂಪುಗಾರಿಕೆಗಳಿಲ್ಲ. ನಮ್ಮದೆಲ್ಲ ಒಂದೇ ಟೀಮು, BJP ಟೀಮು, NDA ಮೈತ್ರಿಕೂಟದ ಟೀಮು, ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ.